ಲಾರೆನ್ಸ್ ಬಿಷ್ಣೋಯ್ಗೆ ಬೆದರಿಕೆ ಹಾಕಿದ ಪಾಕ್ನ ಗ್ಯಾಂಗ್ಸ್ಟರ್. ಮಲಗಿರೋ ಸಿಂಹವನ್ನ ಕೆರಳಿಸಿದ್ದ ಪಾಕಿಸ್ತಾನದ ಪುಡಿ ರೌಡಿ. ಬಿಷ್ಣೋಯ್ ಗ್ಯಾಂಗ್ ಮಾಡಿರೋ ಕೊಲೆಗಳ ರಹಸ್ಯವನ್ನ ಬಯಲಿಗೆಳಿತಾನಂತೆ ಈ ನಟೋರಿಯಸ್ ಕಿಲ್ಲರ್. ಲಾರೆನ್ಸ್ಗೆ ಒಂದು ಹಕ್ಕಿನೂ ಕೂಡ ಕೊಲ್ಲೋಕಾಗಲ್ಲ, ಅವನೇನ್ ಪಾಕಿಸ್ತಾನಕ್ಕೆ ಎಂಟ್ರಿ ಕೊಡ್ತಾನೆ ಅನ್ನೋದು ಏತನ ದುರ್ಹಂಕಾರದ ಮಾತು. ಲಾರೆನ್ಸ್ ಮೇಲೆ ಶಹಜಾದ್ ಭಟ್ಟಿ ನೆಗಿ ಕೆಂಡ ಕಾರೋದ್ಯಾಕೆ? ಪಾಕಿಸ್ತಾನವೇ ಮೃತ್ಯುಕೂಪದಿಂದ ತುಂಬಿದೆ, ನಮ್ ದೇಶದ ಚಿಂತೆ ನಿನ್ಗ್ಯಾಕೆ? ಈ ಗ್ಯಾಂಗ್ಸ್ಟರ್ನ ಮಟ್ಟ ಹಾಕ್ತಾನ ಲಾರೆನ್ಸ್? ನಮಸ್ಕಾರ ವೀಕ್ಷಕರೇ. ಪೆಹಲ್ಗಾಮ್ ದಾಳಿಗೆ ಗ್ಯಾಂಗ್ಸ್ಟರ್ ಬಿಷ್ಣೋಯ್ ಸೇಡನ್ನ ತೀರಿಸಿಕೊಳ್ಳೋದಾಗಿ ಬೆದರಿಕೆ ಹಾಕಿದ ಬೆನ್ನಲ್ಲೇ ಇದೀಗ ಪಾಕಿಸ್ತಾನದ ಸೋ ಕಾಲ್ಡ್ ಗ್ಯಾಂಗ್ಸ್ಟರ್ ಬಿಷ್ಣೋಯ್ಗೇನೆ ಬೆದರಿಕೆಯನ್ನ ಹಾಕಿದ್ದಾನೆ. ಬಿಷ್ಣೋಯ್ ಗ್ಯಾಂಗ್ ತನ್ನ ಸೋಷಿಯಲ್ ಮೀಡಿಯಾ ಅಕೌಂಟ್ನಲ್ಲಿ ಪಾಕಿಸ್ತಾನದ ಒಳಕ್ಕೆ ನುಗ್ಗೇನೆ 1 ಲಕ್ಷ ಜನಕ್ಕೆ ಸಮನಾದ ಈತನ ರುಂಡವನ್ನ ಕಡಿತೀವಿ ಅಂತ ಹೇಳಿ ಉಗ್ರ ಹಫೀಜ್ ಸಯೀದ್ನ ಫೋಟೋವನ್ನ ಹಾಕಿಕೊಂಡಿತ್ತು. ಈಗ ಅದಕ್ಕೆ ಪ್ರತಿಯಾಗಿ ಬಿಷ್ಣೋಯ್ಗೇನೆ ವಾರ್ನ್ ಮಾಡುವಂತಹ ದುಸ್ಸಾಹಸಕ್ಕೆ ಕೈ ಹಾಕಿದ್ದಾನೆ ಪಾಕಿಸ್ತಾನದ ಪುಡಿ ರೌಡಿ ಗ್ಯಾಂಗ್ಸ್ಟರ್ ಶಹಜಾದ್ ಭಟ್ಟಿ. ಈ ಲಾರೆನ್ಸ್ ಬಿಷ್ಣೋಯ್ ಗ್ಯಾಂಗು ಇಲ್ಲಿವರೆಗೂ ಕೂಡ ಯಾರನ್ನೆಲ್ಲ ಕೊಲೆ ಮಾಡ್ತಾ ಬಂದಿದ್ಯಲ್ಲ, ಆ ಕೊಲೆಯ ಹಿಂದಿರುವಂತ ಸೀಕ್ರೆಟ್ನ ನಾನು ರಿವೀಲ್ ಮಾಡ್ತೀನಿ, ಬಯಲಿಗೆಳಿತೀನಿ ಅಂತ ಈತ ಬೆದರಿಕೆ ಹಾಕಿರೋದು. ಹೈ ಪ್ರೊಫೈಲ್ ಕೊಲೆ ಕೇಸ್ಗಳಾದ ಬಾಬಾ ಸಿದ್ದಿಕಿ ಹಾಗೂ ಸಿಧು ಮೂಸೆವಾಲಾ ಇವರ ಕೊಲೆಯ ಹಿಂದಿನ ರಹಸ್ಯವನ್ನ ಬಯಲಿಗೆಳಿತೀನಿ ಅಂತ ಹೇಳಿ ವಾರ್ನ್ ಮಾಡಿದ್ದಾರೆ. ಈ ಮೂಲಕ 2 ಗೂಂಡಾಗಳ ನಡುವೆ ಮಾತಿನ ಚಕಮಕಿ ಶುರುವಾಗಿದೆ. ಭಟ್ಟಿ ಏನ್ ಕ್ಲೇಮ್ ಮಾಡ್ತಾನೆ ಅಂತ ಹೇಳಿದ್ರೆ, ಲಾರೆನ್ಸ್ ಹತ್ರ ಒಂದು ಹಕ್ಕಿ ಕೂಡ ಸಾಯಿಸೋಕ್ಕಾಗೋದಿಲ್ಲ, ಅವನೇನ್ರಿ ಪಾಕಿಸ್ತಾನಕ್ಕೆ ಎಂಟ್ರಿ ಕೊಡ್ತಾನೆ. ಹಾಗೇನೆ ಸಿಧು ಮೂಸೆವಾಲಾ ಮತ್ತು ಬಾಬಾ ಸಿದ್ದಿಕಿ ಕೊಲೆಯ ಸಾಕ್ಷಿಗಳು ನನ್ನ ಹತ್ರ ಇವೆ. ಯಾವ ನಾಯಕ ಲಾರೆನ್ಸ್ ಬಿಷ್ಣೋಯ್ಗೆ ಕೊಲೆ ಮಾಡೋದಕ್ಕೆ ಹೇಳಿದ್ರು, ಹಾಗೆ ಯಾರು ಲಾರೆನ್ಸ್ ಬಿಷ್ಣೋಯ್ಗೆ ಹಣವನ್ನ ಕೊಟ್ಟರು, ಇವೆಲ್ಲದಕ್ಕೂ ಸಂಬಂಧಪಟ್ಟಂತ ಆಡಿಯೋ ವಿಡಿಯೋ ಸಾಕ್ಷಿಗಳಿವೆ ಅಂತ ಹೇಳಿ ಕ್ಲೇಮ್ ಮಾಡಿದ್ದಾನೆ. ಇದ್ರ ಜೊತೆಗೆ ಬಾಬಾ ಸಿದ್ದಿಕಿ ಕೊಲೆಯಲ್ಲಿ ಜೀಶನ್ ಅಖ್ತರ್ ಇನ್ವಾಲ್ವ್ ಆಗಿರೋದ್ರ ಬಗ್ಗೆ ಕೂಡ ನನ್ನ ಹತ್ರ ಸಾಕ್ಷಿಗಳಿವೆ ಅಂತ ಹೇಳ್ಕೊಂಡು ಕ್ಲೇಮ್ ಮಾಡಿದ್ದಾನೆ. ಇದು ಗ್ಯಾಂಗ್ಸ್ಟರ್ನ ಫೈಟ್ ಆಗಿ ಉಳಿದಿಲ್ಲ, ವಿಡಿಯೋ ವಾರ್ ಆಗ್ಬಿಟ್ಟಿದೆ. ಒಂದು ಕಡೆ ಲಾರೆನ್ಸ್ ಬಿಷ್ಣೋಯ್ ಗ್ಯಾಂಗ್ ಹೇಳುತ್ತೆ, ನಾವು ನಿಮ್ಮ ದೇಶಕ್ಕೆ ನುಗ್ಗಿ ಹಫೀಜ್ ಸಯೀದ್ನ ಸಾಯಿಸ್ತೀವಿ ಅಂತ. ಆಬ್ವಿಯಸ್ಲಿ ಇಡೀ ದೇಶ ಕೂಡ ಪ್ರತಿಕಾರದ ಜ್ವಾಲೆಯಲ್ಲಿ ಕುದಿತಾ ಇದೆ, ದೇಶದ ಜನರ ಮನಸ್ಸಲ್ಲಿರೋದು ಕೂಡ ಅಷ್ಟೇ, ಉಗ್ರರ ಸಂಹಾರ ಆಗಬೇಕು ಅಂತ. ಈ ಕಡೆ ಇವನು ಪಾಕಿಸ್ತಾನದ ಸೋ ಕಾಲ್ಡ್ ಡಾನ್ ಕೊಲೆಯ ರಹಸ್ಯವನ್ನ ಬಯಲಿಗಿಳಿತೀನಿ ಅಂತ ಹೇಳ್ತಿದ್ದಾನೆ. ಅಷ್ಟಕ್ಕೂ ಯಾರು ಈ ಶಹಜಾದ್ ಭಟ್ಟಿ ಅಂದ್ರೆ, ಪಾಕಿಸ್ತಾನದ ಕುಖ್ಯಾತ ಡಾನ್ಗಳಲ್ಲಿ ಒಬ್ಬ. ಕೊಲೆ, ಭೂಕಬಳಿಕೆ, ಶಸ್ತ್ರಾಸ್ತ್ರ ಕಳ್ಳ ಸಾಗಾಣಿಕೆ ಸೇರಿದಂತೆ ಹಲವು ಕಾನೂನು ಪ್ರಕರಣಗಳು ಈತನ ವಿರುದ್ಧ ದಾಖಲಾಗಿವೆ. ದುಬೈನಲ್ಲಿ ವಾಸಿಸ್ತಿದ್ದಾನೆ, ಆದರೆ ಅವನ ಜಾಲ ಇದೆಯಲ್ಲ ಅಮೆರಿಕ ಮತ್ತು ಕೆನಡಾವರೆಗೂ ಕೂಡ ವ್ಯಾಪಿಸಿದೆ. ಲಾರೆನ್ಸ್ ಭಾರತದ ಜೈಲಿನಲ್ಲೇ ಕುತ್ಕೊಂಡು ಪಾಕಿಸ್ತಾನವನ್ನ ಬೆದರಿಸ್ತಿದ್ದಾನೆ. ಈ ಕಡೆ ಈ ಪಾಕಿಸ್ತಾನದ ಗ್ಯಾಂಗ್ಸ್ಟರ್ ಕೊಲೆಯ ಹಿಂದ್ಗಡೆ ರಾಜಕಾರಣಿಗಳ ಪಾತ್ರ ಇದೆ, ಅವರ ಹೆಸರನ್ನ ರಿವೀಲ್ ಮಾಡ್ತೀನಿ ಅಂತ ಹೇಳಿದ್ದಾನೆ. ಈ ವಿಡಿಯೋ ವಾರ್ ಏನಾದರೂ ದೊಡ್ಡ ಮಟ್ಟಕ್ಕೆ ಹೋದ್ರೆ ಗೂಂಡಾಗಿರಿಯ ರಹಸ್ಯ ಬಯಲಾಗಲಿದೆ. ಈಗ ಎದ್ದಿರೋ ಪ್ರಶ್ನೆ ಏನು ಅಂದ್ರೆ, ಭಟ್ಟಿ ನಿಜವಾಗ್ಲೂ ಕೂಡ ಈ ಫೈಲ್ಸ್ಗಳನ್ನ ಹೊರತರ್ತಾನ? ಲಾರೆನ್ಸ್ ಏನಾದರೂ ಇವನ ವಿರುದ್ಧ ಕ್ರಮ ತೆಗೆದುಕೊಳ್ತಾನ, ಅಥವಾ ಇದು ಜಸ್ಟ್ ವಾರ್ನ್ ಕೊಡೋದಕ್ಕೆ ಮಾತ್ರ ಸೀಮಿತವಾಗಿರುತ್ತಾ ಅನ್ನೋ ಪ್ರಶ್ನೆ ಇಲ್ಲಿ ಉದ್ಭವ ಆಗುತ್ತೆ. ವೀಕ್ಷಕರೇ, ನಾನಿಲ್ಲಿ ಒಂದು ಮಾತನ್ನು ಹೇಳಕ್ ಇಷ್ಟಪಡ್ತೀನಿ. ನಾನಿಲ್ಲಿ ಲಾರೆನ್ಸ್ ಬಿಷ್ಣೋಯ್ ಮಾಡಿರೋ ಕೆಲಸಗಳನ್ನ, ಅವರ ಗ್ಯಾಂಗ್ ಮಾಡಿರೋ ಕೆಲಸಗಳನ್ನ ಸಮರ್ಥಿಸ್ಕೊಳ್ತಿಲ್ಲ. ಆದ್ರೆ ಪಾಕಿಸ್ತಾನದ ಈ ಸೋ ಕಾಲ್ಡ್ ಗ್ಯಾಂಗ್ಸ್ಟರ್ ನಟೋರಿಯಸ್ ಕಿಲ್ಲರ್ ಇದಾನಲ್ಲ, ಇವನು ಭಾರತದಲ್ಲಿನ ಕೊಲೆಗಳ ರಹಸ್ಯವನ್ನ ಬಯಲಿಗಿಳಿತೀನಿ, ನೀನು ಭಾರತದ ಬಗ್ಗೆ ಚಿಂತೆ ಮಾಡಬೇಡಪ್ಪ, ನಿನ್ನ ದೇಶ ತೂತನ್ನ ಮುಚ್ಕೋ, ನಿನ್ನ ದೇಶ ಉಗ್ರರನ್ನ ಉತ್ಪಾದನೆ ಮಾಡುವಂತಹ ಫ್ಯಾಕ್ಟರಿ, ಅಲ್ಲಿರುವವರೆಲ್ಲರೂ ಬಹುತೇಕರು ನರರಾಕ್ಷಸರು, ನರಹಂತಕರು. ಪಾಕಿಸ್ತಾನದ ಉಗ್ರರು ಅಲ್ಲಿಂದ ನಮ್ಮ ಭಾರತಕ್ಕೆ ಬರ್ತಾರೆ. ಪೆಹಲ್ಗಾಮ್ನಲ್ಲೂ ಕೂಡ 26 ಜನ ಅಮಾಯಕರನ್ನ ಹತ್ಯೆ ಮಾಡಿದ್ರು. ಇದೆಲ್ಲ ಇಷ್ಟೆಲ್ಲ ಆಗ್ತಾ ಇದೆ, ನಿನ್ನ ದೇಶವೇ ಮೃತ್ಯು ಕೂಪದಲ್ಲಿ ನರಳ್ತಾ ಇದೆ. ನಿನ್ನ ದೇಶದ ಬಗ್ಗೆ ನೀನು ತಲೆ ಕೆಡಿಸ್ಕೊ, ನನ್ನ ದೇಶದ ಬಗ್ಗೆ ನೀನು ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡ. ಲಾರೆನ್ಸ್ ಬಿಷ್ಣೋಯ್ ಎಟ್ ಪ್ರೆಸೆಂಟ್ ಗುಜರಾತ್ನ ಸಾಬರಮತಿ ಜೈಲ್ನಲ್ಲಿ ಇದ್ದಾನೆ. ಜೈಲ್ನಲ್ಲಿ ಕುತ್ಕೊಂಡು ಎಲ್ಲವನ್ನ ಆಪರೇಟ್ ಮಾಡ್ತಾನೆ ಅನ್ನೋ ಮಾಹಿತಿ ಕೂಡ ಇದೆ. ಇದೀಗ ಪಾಕಿಸ್ತಾನದ ಗ್ಯಾಂಗ್ಸ್ಟರು ಲಾರೆನ್ಸ್ ಬಿಷ್ಣೋಯ್ ಬಗ್ಗೆ ಈ ರೀತಿ ಏನು ಹೇಳಿದನಲ್ಲ, ನೀನು ಮಾಡಿರೋ ಕೊಲೆಯ ಹಿಂದಿರುವ ಸೀಕ್ರೆಟ್ನ ಬಯಲಿಗೆಳಿತೀನಿ, ಯಾರ್ಯಾರ ಕೈವಾಡ ಇದೆ ಅಂತ ಹೇಳ್ತೀನಿ ಅಂತ ಹೇಳ್ಕೊಂಡು, ಲಾರೆನ್ಸ್ ಬಿಷ್ಣೋಯ್ಗೆ ಅವನದ್ದೇ ಆದಂತಹ ಅಭಿಮಾನಿ ವರ್ಗ ಇದೆ. ಆತನನ್ನ ಅವರು ಹಿಂದೂ ಹುಲಿ ಅಂತಾನೆ ಕರೀತಾರೆ. ಈ ರೀತಿ ಹಿಂದೂ ಹುಲಿಯನ್ನ ಕೆರಳಿಸಿದ್ನ ಇವನು. ಕೆರಳಿರುವಂತಹ ಲಾರೆನ್ಸ್ ಬಿಷ್ಣೋಯ್ ಈಗೇನ್ ಮಾಡ್ತಾನೆ? ಅವ್ರು ಹೇಳಿರುವ ಹಾಗೆ ಪಾಕಿಸ್ತಾನಕ್ಕೆ ನುಗ್ಗಿ ಹಫೀಜ್ ಸಯೀದ್ನ ಸಂಹಾರ ಮಾಡ್ತಾರಾ, ಪೆಹಲ್ಗಾಮ್ಗೆ ಪ್ರತಿಕಾರವನ್ನು ತೆಗೆದುಕೊಳ್ಳುತ್ತಾ ಅವರ ಗ್ಯಾಂಗ್ ಅನ್ನೋದು ಅವರ ಅಭಿಮಾನಿಗಳಲ್ಲಿ ಈ ನಿರೀಕ್ಷೆ ಗರಿಗೆದರಿದೆ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೀವೇನು ನಮ್ಮ ಹೊಸದಿಗಂತ ಡಿಜಿಟಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ.